ಫಿರೋಜ್ ಜೋಡಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಸಿದ್ದಾರೆ. ಸಿನಿಮಾ ಸ್ಕ್ರಿಪ್ಟ್ಗಿಂತ ನಿಜ ಜೀವನದ ಸ್ಕ್ರಿಪ್ಟ್ ಚೆನ್ನಾಗಿರ್ಲಿ, ನೀವು ಕಂಡಂತಹ ಕನಸುಗಳು ಸಾಕಾರಗೊಳ್ಳಲಿ ಎಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ ಮಾಡಿದ್ದಾರೆ. ರಶ್ಮಿಕಾ ಹಾಗೆ ದೇವರಕೊಂಡ ಅವರ ಪ್ರೀತಿಯ ಪಯಣಕ್ಕೆ ಪ್ರಧಾನಿ ಶುಭವನ್ನ ಕೋರಿದ್ದು, ಸಖಾ ಸಪ್ತಪದ ಭವ ಅಂಥೇಳಿ ಮಂತ್ರವನ್ನ ಪಠಿಸಿ ಆಶೀರ್ವದಿಸಿದ್ದಾರೆ. ಫೆಬ್ರವರಿ 26ರಂದು ನಡೆಯಲಿರುವ ವಿಜಯ್ ಮತ್ತು ರಶ್ಮಿಕಾ ವಿವಾಹಕ್ಕೆ ನೀಡಿದ ಆಮಂತ್ರಣವನ್ನ ಸ್ವೀಕರಿಸಿ ಬಹಳ ಸಂತೋಷವಾಯಿತು. ಈ ಅತ್ಯಂತ ಸಂತೋಷದಾಯಕ ಮತ್ತು ಮಂಗಳಕರ ಸಮಯದಲ್ಲಿ ದೇವರಕೊಂಡ ಮತ್ತು ಮಂದಣ್ಣ ಕುಟುಂಬಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಇದು ವಿಜಯ್ ಮತ್ತು ರಶ್ಮಿಕಾ ಅವರ ಜೀವನದಲ್ಲಿ ಒಂದು ಹೊಸದಾದ ಸುಂದರ ಅಧ್ಯಾಯದ ಆರಂಭವನ್ನ ಸೂಚಿಸುತ್ತದೆ. ಸಖಾ ಸಪ್ತಪದ ಭವ ಅಂದರೆ 7 ಹೆಜ್ಜೆಗಳನ್ನ ಜೊತೆಯಾಗಿ ನಡೆಯುವ ಮೂಲಕ ದಂಪತಿಗಳು ಜೀವನ ಪರ್ಯಂತ ಸ್ನೇಹಿತರಾಗುತ್ತಾರೆ ಎಂಬ ಭಾವನೆಯೊಂದಿಗೆ ಈ ಪಯಣ ಆರಂಭವಾಗುತ್ತಿದೆ. ವಿಜಯ್ ಆಗಲಿ ಅಥವಾ ರಶ್ಮಿಕಾ ಆಗಲಿ ತಮ್ಮ ಸಿನಿಮಾಗಳ ಚಿತ್ರಕಥೆಗಳಲ್ಲಿ ಹೊಸಬರೇನಲ್ಲ. ಆದರೆ ಪ್ರೀತಿ ಮತ್ತು ಅನುರಾಗದಿಂದ ತುಂಬಿದ ಅವರ ನಿಜ ಜೀವನದ ಈ ದೈವಿಕವಾಗಿ ಬರೆಯಲ್ಪಟ್ಟ ಅಧ್ಯಾಯವು ಬೆಳ್ಳಿ ತೆರೆಯ ಮೇಲೆ ಸೃಷ್ಟಿಸಿದ ಮ್ಯಾಜಿಕ್ಗಿಂತಲೂ ಮಿಗಿಲಾಗಿರಲಿದೆ. ಮುಂಬರುವ ದಿನಗಳು, ತಿಂಗಳುಗಳು ಮತ್ತು ವರ್ಷಗಳಲ್ಲಿ ನೀವು ಕಂಡ ಕನಸುಗಳು ಸಾಕಾರಗೊಳ್ಳಲಿ. ಪರಸ್ಪರ ಕಾಳಜಿ ಮತ್ತು ಪ್ರೀತಿಯಿಂದ ಜವಾಬ್ದಾರಿಗಳನ್ನ ಹಂಚಿಕೊಳ್ಳಲಿ. ಪರಸ್ಪರ ಅಪೂರ್ಣತೆಗಳನ್ನ ಅಪ್ಪಿಕೊಳ್ಳಲಿ. ಒಬ್ಬರ ಬಲದಿಂದ ಇನ್ನೊಬ್ಬರು ಕಲಿಯಲಿ ಮತ್ತು ಜೀವನದ ಪಯಣವನ್ನ ಸಾಗಿಸಲಿ ಎಂದು ಹಾರೈಸುತ್ತೇನೆ. ಈ ಮಹತ್ವದ ಸಮಯದಲ್ಲಿ ಈ ಜೋಡಿ ಮತ್ತು ಅವರ ಕುಟುಂಬಗಳಿಗೆ ನನ್ನ ಆಶೀರ್ವಾದಗಳು ಮತ್ತು ಶುಭ ಹಾರೈಕೆಗಳು. ಇದು ಪ್ರಧಾನಿ ನರೇಂದ್ರ ಮೋದಿಯವರ ವಿಶ್. ನಾಳೆ ವಿವಾಹ ಸಮಾರಂಭ ನೆರವೇರ್ತಾ ಇದೆ. ಪ್ರಧಾನಿಗಳು ವಿಶ್ ಮಾಡಿರುವಂತಹ ಪೋಸ್ಟ್ ಆ ಪತ್ರವನ್ನ ಗಮನಿಸ್ತಾ ಇದ್ದೇವೆ. 2018ರಲ್ಲಿ ಗೀತ ಗೋವಿಂದ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಆನ್ ಸ್ಕ್ರೀನ್ ನಲ್ಲಿ ಜೊತೆಯಾಗಿ ದೊಡ್ಡ ಮಟ್ಟದಲ್ಲಿ ಈ ಜೋಡಿ ಸದ್ದು ಮಾಡುತ್ತೆ. ಸಿನಿಪ್ರಿಯರ ಮನಸೂರೆಗೊಳ್ಳುತ್ತೆ. ಇವರದ್ದೇ ಒಂದು ದೊಡ್ಡ ಫ್ಯಾನ್ ಫಾಲೋವಿಂಗ್ ಕ್ರಿಯೇಟ್ ಆಗುತ್ತೆ. ಮರು ವರ್ಷ 2019ರಲ್ಲಿ ಡಿಯರ್ ಕಾಮ್ರೇಡ್ ಸಿನಿಮಾದ ಮೂಲಕ ಮತ್ತೆ ಈ ಜೋಡಿ ಜೊತೆಯಾಗತ್ತೆ. ಅಲ್ಲಿಂದ ಇವರಿಬ್ಬರ ಸ್ನೇಹ, ಅದಾದ ನಂತರ ಪ್ರೀತಿ ಗಟ್ಟಿಯಾಗ್ತಾ ಹೋಗೋದು. ಇಷ್ಟು ವರ್ಷಗಳ ಕಾಲ ಡೇಟಿಂಗ್ನ ನಂತರ ಈಗ ವಿವಾಹ ಮಹೋತ್ಸವಕ್ಕೆ ಜೋಡಿ ಸಜ್ಜಾಗಿದೆ. ಈಗಾಗಲೇ ಮದುವೆಯ ಸಮಾರಂಭದ ಸಂಭ್ರಮ ಆರಂಭವಾಗಿದ್ದು, ನಾಳೆ ವಿವಾಹ ಮಹೋತ್ಸವ ನೆರವೇರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.